ಒಬ್ಬ ಪಾರ್ಟ್ನರ್ ಬಹಳಷ್ಟು ಇನ್ವೆಸ್ಟೆಡ್ ಆಗಿರ್ತಾರೆ, ಜೆನ್ಯುವಿನ್ ಆಗಿರ್ತಾರೆ, ಎಲ್ಲ ರೀತಿಯಾದ ಎಫರ್ಟ್ಸ್ ಹಾಕ್ತಿರ್ತಾರೆ. ಇನ್ನೊಬ್ಬ ಪಾರ್ಟ್ನರ್ ದೇ ವಿಲ್ ಬಿ ಲೀಸ್ಟ್ ಇನ್ವೆಸ್ಟೆಡ್. ಹಾಗೂ ಬೇರೆ ಏನಾದರೂ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ಇದ್ದಾರೋ ಏನೋ ಅನ್ನುವಂಥ ಭಾವನೆನ ಮೂಡಿಸ್ತಿರ್ತಾರೆ. ಇಟ್ಸ್ ಲೈಕ್ ಅವ್ರಿಗೇನಾದರೂ ರೀಪ್ಲೇಸ್ ಮಾಡ್ಬೋದು ನಿಮ್ಮನ್ನ ಅನಿಸಿದ್ರೆ ದೇ ವಿಲ್ ಕ್ವಿಕ್ಲಿ ರೀಪ್ಲೇಸ್. ಅಂದರೆ ಈ ಟೈಮಿಗೆ ಮಾತ್ರ ನೀವೊಂದು ಆಪ್ಷನ್ ಆಗಿದ್ದೀರಾ ಅಷ್ಟೆ. ಆ ಥರದ್ದು ಒಂದು ಭಾವನೆನ ಮೂಡಿಸ್ತಿದ್ರೆ ದಿಸ್ ಕ್ಯಾನ್ ಬಿ ಪ್ಲೇಸ್ ಹೋಲ್ಡರ್ ರಿಲೇಷನ್ಶಿಪ್. ಸೈನ್ಸ್ ಕೂಡ ಹೇಳ್ಬಿಡ್ತೀನಿ, ಇದೆಲ್ಲ ಈ ರಿಲೇಷನ್ಶಿಪ್ನಲ್ಲಿದೆ ಇದೆ ಅಂದರೆ, ಈ ಥರ ನಡೀತಿದೆ ಅಂದರೆ ಯು ಕ್ಯಾನ್ ಬಿ ಗೋಯಿಂಗ್ ಥ್ರೂ ದಿಸ್. ಮೊದಲನೆಯ ಪಾಯಿಂಟ್ ಏನಾಗುತ್ತೆ ಅಂದರೆ, ಇವರು ಫ್ಯೂಚರ್ ಬಗ್ಗೆ ಡ್ರೀಮಿಯಾಗಿ ಒಂದು ಭಾವನೆಯನ್ನು ಮೂಡಿಸ್ತಿದ್ದಾರೆ. ನಾವು ಹಾಗಿರೋಣ ಹೀಗಿರೋಣ ಅಂತ ಹೇಳ್ತಾ ಇದ್ದಾರೆ, ಆದರೆ ಆ್ಯಕ್ಷನ್ ಏನೂ ಇಲ್ಲಿ ಇಲ್ಲ. ಯಾವುದೇ ರೀತಿಯಾದ ಮೂಮೆಂಟ್ ರಿಲೇಷನ್ಶಿಪ್ನಲ್ಲಿ ನೀವು ನೋಡ್ತಾ ಇಲ್ಲ. 1 ವರ್ಷದಿಂದ ಈ ವ್ಯಕ್ತಿ ಜೊತೆ ಇದ್ದೀರಾ, ಆದರೆ ಏನು ಈ ರಿಲೇಷನ್ಶಿಪ್ ಅಂತ ಅವ್ರು ಯಾವುದೇ ರೀತಿಯಾದ ಡೆಫಿನಿಷನ್ ಕೊಟ್ಟಿಲ್ಲ. ಎರಡನೇದು, ನೀವೊಂದು ಸೀಕ್ರೆಟ್ ಪಾರ್ಟ್ನರ್ ಆಗಿದ್ದೀರಾ. ಅಂದರೆ ಯಾರೂ ಇನ್ವಾಲ್ವೇ ಇಲ್ಲ, ಅವ್ರ ಲೈಫಲ್ಲಿ ಏನು ನಡೀತಿದೆ ನಿಮಗೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಲೈಫ್ ಬಗ್ಗೆ ಅವ್ರಿಗೆ ಕ್ಯೂರಿಯಾಸಿಟಿ ಇಲ್ಲ. ಹೀಗಿದ್ರೂ ಕೂಡ ಯು ಕ್ಯಾನ್ ಬಿ ಇನ್ ದಿಸ್ ಸಿಚುವೇಶನ್. ಹಾಗೂ ಜಸ್ಟ್ ಇನ್ನಫ್ ಎಫರ್ಟ್ಸ್ ಹಾಕ್ತಿರ್ತಾರೆ. ಮೂರನೇ ವಿಷಯ, ಅವರು ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತುಂಬ ಇನ್ವೆಸ್ಟ್ ಮಾಡಿದಾಗ ರಿಲೇಷನ್ಶಿಪ್ ಬೆಳೆಯುತ್ತಲ್ಲ, ಸೊ ಅದು ಅವ್ರಿಗೆ ಬೇಕಿರೋದಿಲ್ಲ. ಸೊ ದೇ ವಿಲ್ ಬಿ ಡೂಯಿಂಗ್ ಇನ್ನಫ್. ಜಸ್ಟ್ ಮೇ ಬಿ ಆವಾಗೋ ಇವಾಗೋ ಮೀಟ್ ಮಾಡೋದಿರ್ಬೋದು, ಆಗೋ ಈಗೋ ಸ್ವಲ್ಪ ಮಾತಾಡೋದಿರ್ಬೋದು. ಹೀಗೆ ದೇ ವಿಲ್ ಬಿ ಲ್ಯಾಕಿಂಗ್ ಕಮ್ಯುನಿಕೇಷನ್. ಆದರೆ ನಿಮ್ಗೇನು ಅನಿಸ್ತಿದೆ ಅಂದರೆ, ಓಕೆ ನಾಳೆ ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಆ ಥರದ್ದು ಒಂದು ಭರವಸೆಯಲ್ಲಿ ನೀವು ಕೂಡ ಇರ್ತೀರ. ಆ್ಯಂಡ್ ದೆನ್ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಿರ್ತಾರೆ. ಆ್ಯಸ್ ಐ ಟೋಲ್ಡ್, ದೇ ವಿಲ್ ನಾಟ್ ಲೇಬಲ್ ದ ರಿಲೇಷನ್ಶಿಪ್ ಆ್ಯಂಡ್ ದಟ್ ಈಸ್ ವೆರಿ ವೆರಿ ರಿಸ್ಕಿ. ಏಕೆಂದರೆ ನೀವು ಒಂದು ದೃಢವಾದ ಫೋಕಸ್ ಇಟ್ಕೊಂಡು ಹೋಗ್ತಿರ್ತೀರ, ಆದರೆ ಅವ್ರಿಗೇನಿದೆ ಈ ರಿಲೇಷನ್ಶಿಪ್ ಅಂತ ಅವ್ರೇನು ಹೇಳ್ತಾ ಇಲ್ಲ. ಇಂಪಾರ್ಟೆಂಟ್ ಆಗಿರೋ ಕಾನ್ವರ್ಸೇಷನ್ ಅವರು ಅವಾಯ್ಡ್ ಮಾಡ್ತಿರ್ತಾರೆ. ಲಾಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ, ನೀವು ಕೂಡ ರೀಸನ್ಸ್ ಕೊಡ್ತೀರಾ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ. ನೀವು ರೀಸನ್ಸ್ ಹುಡುಕ್ತಿರ್ತೀರಾ, ಅವ್ರಿಗೇನೋ ಪ್ರಾಬ್ಲಮ್ಸ್ ಇದೆ ಅನಿಸುತ್ತೆ, ಅದಕ್ಕೆ ಹೀಗೆಲ್ಲ ವರ್ತಿಸ್ತಿದ್ದಾರೆ ಅಂತ. ನೀವು ಈ ರಿಲೇಷನ್ಶಿಪ್ನಲ್ಲಿ ಇರೋದಕ್ಕೆ ಯು ವಿಲ್ ಫೈಂಡ್ ರೀಸನ್ಸ್, ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀರಾ, ಮನಸ್ಸಿನಲ್ಲಿ ಹೇಳ್ತಿರುವಂಥದ್ದು. ಸೊ ಇದೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂದರೆ ಯು ಮೈಟ್ ಬಿ ಇನ್ ಅ ಎಸಿಮೆಟ್ರಿಕಲ್ ರಿಲೇಷನ್ಶಿಪ್ ಆ್ಯಂಡ್ ಇಟ್ ಈಸ್ ನಾಟ್ ವರ್ತ್ ಇಟ್ ಫಾರ್ ಯು. ಬಿಕಾಸ್ ನಿಂತಲ್ಲೇ ನಿಂತಿದೆ ರಿಲೇಷನ್ಶಿಪ್ ಅಂದರೆ, ವೈ ಯು ವಾಂಟ್ ಟು ಹ್ಯಾವ್ ಇಟ್ ಇನ್ ಯೋರ್ ಲೈಫ್, ಯು ಡಿಸರ್ವ್ ಮೋರ್. ಸೊ ಈ ಥರದೊಂದು ರಿಲೇಷನ್ಶಿಪ್ ನಿಮ್ಗೆ ಯಾವುದೇ ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಅ ಫ್ಯೂಚರ್ ಆಸ್ಪೆಕ್ಟ್ ಕೊಡೋದಿಲ್ಲ. ಯೋಚನೆ ಮಾಡಿ, ನೀವು ಈ ರಿಲೇಷನ್ಶಿಪ್ನಲ್ಲಿದ್ದರೆ ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್.